ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಜವಾಗ್ಲೂ ಒಳ್ಳೆ ಇದು ಉದ್ದೇಶ ಅಂತ ಹೇಳ್ಬೋದು. ಯಾಕಂದರೆ ಸ್ಟೂಡೆಂಟ್ಸ್ ಬರೀ ಡಿಗ್ರಿ ತೊಗೊಂಡು ಬೇರೆ ಎಲ್ಲೋ ಕೆಲಸ ಮಾಡೋಕ್ಕಿಂತ ಅವ್ರು ಇನ್ನೊಂದಿಷ್ಟು ಜನಕ್ಕೆ ಕೆಲಸ ಕೊಡುವಂಥ ಒಂದು ಇದನ್ನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದು ನಿಜವಾಗ್ಲೂ ಗ್ರೇಟ್. ಆಮೇಲೆ ಈಗ ನಿಮಗೆ ಮತ್ತು ಸೈಕೋಮೆಟ್ರಿಕ್ ಅನಲಿಸ್ಟ್ ಅಂತ ಕೂಡ ಕರೀತಾರೆ. ಏನು ಆ್ಯಕ್ಚುಲಿ ಏನು ಮಾಡ್ತೀರಾ ನೀವಲ್ಲಿ? ಅದು ಅಂದರೆ ನಿಮ್ಮನ್ನು ಕೌನ್ಸಿಲಿಂಗ್ ಸೆಷನ್ ಮಾಡ್ತೀವಿ ಮತ್ತು ನಿಮಗೆ ಒಂದು ಟೆಸ್ಟ್ ಕೊಡ್ತೀವಿ. ಸೊ ಇದು ನಿಮ್ಮ ಎಕ್ಸಾಮ್ ಥರ ಅಲ್ಲ, ಇದು ನಿಮಗೆ ಸಿಚುವೇಶನ್ಸ್ ಕೊಡುತ್ತೆ. ಈ ಸಿಚುವೇಷನಲ್ಲಿ ನೀವು ಏನು ಡಿಸಿಷನ್ ತೊಗೋತೀರಾ ಅಂತ ಕೇಳುತ್ತೆ. ಸೊ ನೀವು ಡಿಸಿಷನ್ಸ್ ತೊಗೋತೀರಲ್ಲ, ಅದು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿಕೊಂಡು ನಿಮ್ಮ ಪರ್ಸ್ನಾಲಿಟಿ ನೀವು ಹೇಗೆ ಡೆವಲಪ್ ಮಾಡ್ಕೋಬೋದು ನಿಮ್ಮನ್ನು. ಬಿಕಾಸ್ ಎಲ್ಲರೂ ಎಂಜಿನಿಯರಿಂಗೇ ತೊಗೊಳ್ಳಿ, ತುಂಬ ಮಕ್ಕಳು ಎಂಜಿನಿಯರಿಂಗು ನಾನು ಎಂಜಿನಿಯರ್ ಆಗಬೇಕು ಅಂತ ಎಂಜಿನಿಯರ್ ಆಗಲ್ಲ. ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ, ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ ಈ ಕಾಲೇಜೇ ಸೇರ್ಕೋ, ಎಂಜಿನಿಯರೇ ಆಗು ಅಂತ. ಸೊ ಆ ಎನ್ವೈರ್ಮೆಂಟಲ್ಲಿ ಇದು ಸೈಕೋಮೆಟ್ರಿಕ್ ಟೆಸ್ಟು ಹೆಲ್ಪ್ ಆಗುತ್ತೆ. ನನಗೆ ಟ್ಯಾಲೆಂಟ್ ಇದ್ದು, ಸೊ ನಾನು ಒಳ್ಳೆ ಎಂಜಿನಿಯರ್ ಆಗ್ಬೋದಾ, ಇಲ್ಲದಿದ್ದರೆ ನಾನು ಬಿಸ್ನೆಸ್ಸಿಗೆ ಹೋಗಬೇಕಾ, ಇಲ್ಲದಿದ್ದರೆ ನಾನು ಆ್ಯಕ್ಟಿಂಗಿಗೆ ಹೋಗ್ಬೋದಾ, ನಾನು ಬಾಲಿವುಡ್ ಸೇರ್ಕೋಬೇಕಾ. ಸೊ ಇದೆಲ್ಲ ಪ್ರಶ್ನೆಗಳು ಮಕ್ಕಳಿಗಿರುತ್ತೆ. ಸೊ ಸೈಕೋಮೆಟ್ರಿಕ್ ಅಂದರೆ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಡಿಸಿಷನ್ ತೊಗೊಳಕ್ಕೆ, ಸೈಂಟಿಫಿಕ್ಕಾಗಿ ಡಿಸಿಷನ್ ತೊಗೋಬೋದು. ಓಕೆ, ನಿಮ್ಮ ಅಮ್ಮನ ಆಸೆ ತುಂಬ ಆಸೆ ಇತ್ತು ನೀವೇನೇನೋ ಆಗಬೇಕು ಅಂತ. ನೀವೇನೋ ಆ್ಯಕ್ಟಿಂಗ್ ಏನಾದರೂ ಟ್ರೈ ಮಾಡ್ಬೋದಿತ್ತ ಅಂತ? ನೀವು ನ್ಯಾಚುರಲ್ ಆಗಿ ಇಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ, ಮತ್ತು ಯಾಕೆ ಟ್ರೈ ಮಾಡ್ಬೋದಿತ್ತು ಅಂತ? ನಾನು ಏನಾಗಿದ್ದೀನೋ ಐ ಥಿಂಕ್ ತಂದೆ ತಾಯಿ ಆಶೀರ್ವಾದದಿಂದನೇ ಆಗಿದ್ದೀನಿ. ಅಪ್ಪ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಇದು ಯಶಸ್ವಿನಿ ಸ್ಕೀಮು ಡಾಕ್ಟರ್ ದೇವಿ ಶೆಟ್ಟಿ ಅಪ್ಪ ನಮ್ಮ ತಂದೆ ಸೇರಿಕೊಂಡು ರೈತರಿಗೆ ಇನ್ಶೂರೆನ್ಸ್ ಸ್ಕೀಮ್ ಯಶಸ್ವಿನಿ ಅಂತಲೇ ತೆಗೆದಿದ್ದಾರೆ. ಅದು ನಮ್ಮ ಮನೇಲೇ ಆಯಿತು. ಸೊ ಹಾಗೆ ನೋಡಿದ್ರೆ ನನಗೆ ಏನು ಕಾನ್ಫಿಡೆನ್ಸ್ ಇದೆ, ಏನು ಎಕ್ಸ್ಪೋಷರ್ ಇದೆ, ತಂದೆ ತಾಯಿಯಿಂದನೇ ಸಿಕ್ಕಿದ್ದು. ಅದೇ ಅಪ್ಪ ಅಮ್ಮ ಹೇಳ್ತಾರೆ, ನಾನು ಅಮ್ಮನ ಥರ ಕಾಣಿಸ್ತೀನಿ ಆ್ಯಂಡ್ ಅಪ್ಪಂದು ಕೇಪಬಿಲಿಟೀಸ್ ಇದೆ ಅಂತ. ಸೊ ಎಸ್, ಐ ಮೀನ್ ನನಗೆ ನಾನಿನ್ನೂ ಜಾಸ್ತಿ ಕೆಲಸ ಮಾಡಿ, ಇನ್ನೂ ಸಿನ್ಸಿಯರಾಗಿ ಕೆಲಸ ಮಾಡಿ ಅವರನ್ನು ನೋಡ್ಕೋಬೇಕು. ನಾನು ನನ್ನ ಸಂಸಾರಕ್ಕೆ ಒಂದು ಪಿಲ್ಲರ್ ಆಫ್ ಸಪೋರ್ಟ್ ಥರ ಆಗಬೇಕು ಅಂತ ನನ್ನ ಡ್ರೀಮು. ಅದಾದಮೇಲೆ ದೇಶಕ್ಕೆ ಏನೋ ಮಾಡಬೇಕು ಅಂತ ಲಾರ್ಜರ್ ಡ್ರೀಮ್. ಓಕೆ, ಮಹಿಳೆಯರಿಗೆ ಎಸ್ಪೆಷಲಿ ವಿಮೆನ್ಗೆ ಸಂಬಂಧಪಟ್ಟಂಗೆ ಏನಾದರೂ ಪ್ಲ್ಯಾನ್ಸ್ ಇದೆಯಾ? ಈ ಥರ ಮಾಡಬೇಕು, ವಿಲೇಜ್ ಹುಡುಗಿಯರಿಗಿರ್ಬೋದು ಅಥವಾ ಯಾರಿಗಾದರೂ ಇರ್ಬೋದು. ವಿಮೆನ್ ಅಂತಂದಾಗ, ನಮ್ಮ ಇಂಡಿಯನ್ ವಿಮೆನ್ ಅಂದಾಗ ಏನು ಮಾಡ್ಬೋದು ಅವ್ರಿಗೆ? ನಿಮ್ಮ ಒಂದು ಇದರಲ್ಲಿ ಅಧ್ಯಕ್ಷತೆಯಲ್ಲಿ, ನಿಮ್ಮ ನೇತೃತ್ವದಲ್ಲಿ ಏನು ಮಾಡ್ಬೋದು ಅಂತ? ತುಂಬ ಮಾಡಿದ್ದೀವಿ. ಇವಾಗ ವಿಲೇಜಸ್ ಆಗಲಿ ಅಥವಾ ತಾಲೂಕುಗಳಾಗಲಿ, ಇಲ್ಲದಿದ್ದರೆ ಸಿಟಿಲೇ ಆಗಲಿ, ಮಹಿಳೆ ಅಂದರೆ ಒಂದು ರಿಸ್ಪೆಕ್ಟ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬೇಕು. ಇವಾಗ ಮಹಿಳೆ ಅಂದರೆ ತುಂಬ ನನಗೆ ಬೇಜಾರಾಗುತ್ತೆ. ಮಹಿಳೆ ಅಂದರೆ ಇವಾಗ ಸುಮ್ಮನೆ ಪಾರ್ಟಿಗಳು ಈ ಥರ, ಇವಾಗ ಮಂಗಳೂರು ಇನ್ಸಿಡೆಂಟೇ ತಗೊಳ್ಳಿ, ಒಂಥರ ಆ ಥರ ಪಿಕ್ಚರ್ ಬರ್ತದೆ. ಬಟ್ ಅವರು ಭಾರತೀಯ ಮಹಿಳೆಯವರು ಒಂದು ಇಮೇಜ್ ಇದೆ, ನಾವು ಎಲ್ಲ ಕೆಟ್ಟವರಲ್ಲ. ನಾವು ಇವಾಗ ಯುವಕರನ್ನು ತೊಗೊಂಡ್ರೆ ಅವ್ರೇನು ಎಕ್ಸಾಜರೇಟ್ ಆಗಿಬಿಡುತ್ತೆ, ಎಲ್ಲರೂ ಈ ಥರನೇ ಅಂತ. ಇಲ್ಲ, ತುಂಬ ಒಳ್ಳೆ ಮಕ್ಕಳು ಇರ್ತಾರೆ. ಈಗಿನ ಸ್ಟೂಡೆಂಟ್ಸಿಗೆ ಏನು ಹೇಳಬೇಕಂತ ಏನಾದರೂ ಅವ್ರಿಗೆ ಕಿವಿ ಮಾತು ಅನ್ನೋದಾದರೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಈ ಥರ ಬನ್ನಿ, ಈ ಥರ ಓದಿ, ಅಥವಾ ಈ ಥರ ನಿಮ್ದು ಏಮ್ ಇರಲಿ, ನಿಮ್ಮದೊಂದು? ಒಳ್ಳೆ ಕ್ವೆಶ್ಚನ್ನು. ನಾನು IIMBಲಿ ಸ್ವಲ್ಪ ಸೆಷನ್ಸು ತೊಗೊಳ್ತೀನಿ. ಸೊ ಮಕ್ಕಳ ಜೊತೆ ನನಗೆ ತುಂಬ ಇಂಟರ್ಯಾಕ್ಷನ್ಸ್ ಇದೆ. ಭಾರತ ದೇಶ ಇವಾಗ ಎಲ್ಲಿ ಇದೆ ಅಂದರೆ, ನಮಗೆ ನಾವೇನು ಡ್ರೀಮ್ ಮಾಡ್ಬೋದೋ ಅದಾಗ್ಬೋದು. ನಮ್ಮ ಅಪ್ಪನ ಕಾಲದಲ್ಲಿ ಎಂಜಿನಿಯರು, ಡಾಕ್ಟರು, ಇಲ್ಲದಿದ್ದರೆ ಸರ್ಕಾರ, ಅದೇ 3 ಆಪ್ಷನ್ಸ್ ಇದ್ದಿತ್ತು. ಇವಾಗ ನಾವು TV ಆಗಲಿ, ಆರ್ಟ್ ಆಗಲಿ, ಪೇಂಟಿಂಗ್ ಆಗಲಿ, ಡಾನ್ಸ್ ಆಗಲಿ, ನಮಗೆ ಎಷ್ಟು ಆಪರ್ಚುನಿಟೀಸ್ ಇದೆ ಅಂದರೆ ಇಟ್ಸ್ ರಿಯಲಿ ಗುಡ್. ಸೊ ನಾನೇನು ಹೇಳ್ತೀನಿ ಅಂದರೆ, ಹೆದರ್ಕೋಬೇಡಿ, ಫಿಯರ್ ಇರಲೇಬಾರ್ದು. ನಾವು ನಮ್ಮ ಹೃದಯ ಏನು ಹೇಳುತ್ತೆ ಅದಕ್ಕೆ ನಾವು ವಿ ಹ್ಯಾವ್ ಟು ಹ್ಯಾವ್ ದ ಕರೇಜ್ ಟು ಲಿಸನ್ ಟು ಅವರ್ ಹಾರ್ಟ್. ವಿ ಹ್ಯಾವ್ ಟು ಡ್ರೀಮ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಆನ್. ಕಷ್ಟ ಎಲ್ಲರಿಗೂ ಇರುತ್ತೆ. ನಾವು ಒಂದು ಸತಿನೇ ಕಷ್ಟ ಬಂದ್ಬಿಟ್ಟು ಅಯ್ಯೋ ಅಪ್ಪ ಆಗಲ್ಲ ಅಂತ ಬಿಟ್ಟರೆ ಅದೇ ಅಷ್ಟೇ. ಸೊ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿನ್ನೂ ಯಂಗು. ಸೊ ಯು ಹ್ಯಾವ್ ಟು ಡ್ರೀಮ್.
ನೋಡಿದ್ರಲ್ಲ ವೀಕ್ಷಕರೇ, ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಯಶಸ್ವಿನಿ ಅವರೇ ಸಾಕ್ಷಿ ಅಂತಲೇ ಹೇಳ್ಬೋದು. ಸೊ ಮಹಿಳೆ ನಿಜವಾಗ್ಲೂ ಅವಳ ಒಂದು ಗುರಿ ಉದ್ದೇಶವನ್ನು ತಿಳ್ಕೊಂಡ್ರೆ ಸಾಕು, ಧೈರ್ಯ ಮಾಡಿ ಮುನ್ನಡೆದ್ರೆ ಏನು ಬೇಕಾದರೂ ಕಾರ್ಯ ಸಾಧನೆ ಮಾಡೋದಕ್ಕೆ ಸಾಧ್ಯ. ಸೊ ಯಶಸ್ವಿನಿ ನಮ್ಗೆ ನಿಜವಾಗ್ಲೂ ನಾವು ಅವರ ಕುಟುಂಬದವರಷ್ಟೇ ಅಲ್ಲ, ಇಡೀ ನಾವು ಮಹಿಳೆಯರು ಎಸ್ಪೆಷಲಿ ಇಡೀ ಕರ್ನಾಟಕ ಹೆಮ್ಮೆ ಪಡುವಂತಹ ವಿಶಿಷ್ಟ ವ್ಯಕ್ತಿತ್ವವುಳ್ಳಂತಹ ಯಶಸ್ವಿನಿ ಅವರು ಅಂತಲೇ ಹೇಳ್ಬೋದು. ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ನಾಳೆ ಕೂಡ 2 ವಿಶೇಷವಾದ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.